ಇವತ್ತು ಇವಾಗಲೇ ಅನೇಕ ವಿಚಾರವಂತರು, ಹೋರಾಟಗಾರರು, ಹಿರಿಯರು ಎಲ್ಲರೂ ಬಹಳ ಅತ್ಯುತ್ತಮ ವಿಚಾರಗಳು ಪ್ರಸ್ತಾಪ ಮಾಡಿದ್ದಾರೆ. ನನಗೂ ಇವತ್ತು ಅವ್ರ ಜೊತೆ ಸೇರಕ್ಕೆ ಒಂದು ಅವಕಾಶ ಸಿಕ್ಕಿರೋದು ಬಹಳ ಸಂತೋಷ ಆಗಿದೆ. ಅದು ಈ ಒಂದು ಮುಳಬಾಗಿಲು ಯಾವುದೋ ಒಂದು ಕೋಲಾರ ಜಿಲ್ಲೆಯ ಒಂದು ಚಳುವಳಿಯ ಭೂಮಿ. ಈ ಭಾಗ ಒಂದು ಗಡಿ ಭಾಗ ಆಗಿದೆ ಅಂತ ನಾವೆಲ್ಲರಿಗೂ ಗೊತ್ತಿದೆ. ನಮ್ಗೆ ನಿಜವಾಗ್ಲೂ ಕರ್ನಾಟಕದ ಏಳಿಗೆ ಯಾವಾಗ ಆಗತ್ತೆ ಅಂದ್ರೆ ಎಲ್ಲಾ ಭಾಗಗಳು, ಮುಖ್ಯವಾಗಿ ಗಡಿ ಭಾಗಗಳಿಗೆ ಆ ಒಂದು ಪ್ರಾದೇಶಿಕ ನ್ಯಾಯ ಸಿಕ್ಕಾಗ ಅವಾಗ ನಿಜವಾಗ ನಾವು ಒಂದು ಉತ್ತಮವಾದ ಒಂದು ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ಅರ್ಥ ಸಿಗುತ್ತೆ. ಆ ಈ ಕನ್ನಡ ರಾಜ್ಯೋತ್ಸವ ಈ ತಿಂಗಳು ನಮ್ಗೆ ಮುಖ್ಯವಾಗಿ ನಮ್ಮ ಕರ್ನಾಟಕ ತನನೇ ನಮ್ಮ ದೇಶ ಪ್ರೇಮ, ನಮ್ಮ ಕರ್ನಾಟಕ ತನನೇ ನಮ್ಮ ಭಾರತ ದೇಶನ. ಆ ಕರ್ನಾಟಕದ ನಡುವೆ ನಾವ್ ಹೆಂಗೆ ಒಂದು ಉತ್ತಮ ಸಮಾಜ ಕಟ್ಬೋದು ಅನ್ನೋದನ್ನ ನಮ್ಮೆಲ್ಲರ ಪ್ರಾಮಾಣಿಕ ಪ್ರಯತ್ನ ಆಗ್ತದೆ. ಇವತ್ತು ನಮ್ಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಅರಿವು ಶಿವಪ್ಪ ಅವರು ಏನು ಅನೇಕ ದಶಕಗಳಿಂದ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ. ಅವರು ಒಂದು ಉತ್ತಮ ಸಮಾಜ ಹೆಂಗೆ ಕಟ್ಬೋದು ಅನ್ನೋದು ಅವರ ಒಂದು ಪ್ರಾಮಾಣಿಕ ಪ್ರಯತ್ನದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರು ಅವರ ಅನುಭವಗಳು ಹೇಳ್ಕೊಂಡ್ರು. ನಮಗೆ ಸೋಷಿಯಲ್ ಮೀಡಿಯಾ ಅನ್ನೋದು 40-50 ವರ್ಷಗಳಿಂದ ಬಂದಿರ್ಬೋದು, ಸಿನಿಮಾ ಅನ್ನೋದು 100 ವರ್ಷಗಳಿಂದ ಬಂದಿರ್ಬೋದು. ಆದ್ರೆ ಜನರ ಹತ್ರ ಹೋಗಿ ಅನ್ಯಾಯದ ವಿರುದ್ಧ ಮಾತಾಡಿ ನುಡಿದಂತೆ ನಡೆಯೋದು ಸಾವಿರಾರು ವರ್ಷ ನಡೀತಾ ಇದೆ. ಆ ದಿಕ್ಕಿನಲ್ಲಿ ನಮ್ಮ ಅರಿವು ಶಿವಪ್ಪ ಅವರು ಮತ್ತೆ ಅವ್ರ ತಂಡದವರು ಮಾಡ್ತಿರೋ ಕೆಲಸಗಳು, ಜನರ ಹತ್ರ ಹೋಗಿ ಜನರ ಜೊತೆ ಬೆರೆದು ನಾವೆಲ್ಲರೂ ನಾವೆಲ್ಲರೂ ಒಂದು ಸಮಾಜ ನಿರ್ಮಾಣ ಮಾಡಬೇಕು ಅಂತ ಮಾಡ್ತಿರೋ ಕೆಲಸ ಬಹಳ ಶ್ಲಾಘಿಸ್ತೀವಿ ನಾವು. ಆಮೇಲೆ ಮುಖ್ಯವಾಗಿ ನಮಗೆ ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಎಜುಕೇಟ್, ಆಜಿಟೇಟ್, ಆರ್ಗನೈಸ್ ಅಂತ ಹೇಳ್ತಾರೆ. ಅದು ಶಿಕ್ಷಣ ಸಂಘಟನೆ ಹೋರಾಟ ಅಲ್ಲ, ಅದು ಶಿಕ್ಷಿಸು, ಸಂಘಟಿಸು, ಹೋರಾಟ ಮಾಡು. ಅದು ಒಂದು ದೇಶ ಕಟ್ಟಕ್ಕೆ ಒಂದು ಕಲೆ. ಆ ದೇಶ ಕಟ್ಟಕ್ಕೆ ನಾವೆಲ್ಲರೂ ತೊಡಗಿಸ್ಕೊಳ್ತೀವಿ. ನಾವೆಲ್ಲರೂ ಇದನ್ನು ಮುಂದುವರಿಸಬೇಕು. ಈ ಒಂದು ಪುಟಾಣಿ ಮಕ್ಕಳಿಗೆ ಏನು ನಮ್ಗೆ ಉತ್ತಮವಾದ ಕವಿ ಕುವೆಂಪುರಾಗಿರ್ಬೋದು, ಬಾಬಾ ಸಾಹೇಬ್ ಆಗಿರ್ಬೋದು, ಒಂದು ಸಸಿ ನೆಟ್ಟು ನಾವೆಲ್ಲ ಫಲ ಪಟ್ಟಿದ್ವೋ ಅವರಿಗೆ ನಾವು ಸಸಿ ನೆಡೋರಾದ್ರೆ ಅವ್ರಿಗೂ ಒಂದು ಉತ್ತಮ ಸಮಾಜಕ್ಕೆ ಒಂದು ಸಿಗೋ ಸಾಧ್ಯ. ನಮಗಾಗಿರೋ ಅನ್ಯಾಯಗಳಾಗದೇರಿಗೆ ನಾವು ಒಂದು ಸಮಾಜ ಕಟ್ಬೋದು ಅಂತ ಹೇಳಿ ಇಷ್ಟಪಡ್ತೀವಿ. ಸ್ನೇಹಿತರೆ, ನಮ್ಗೆ ಇತಿಹಾಸ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. 3,000 ವರ್ಷಗಳಿಂದ ಏನು ಒಂದು ವರ್ಣಾಶ್ರಮವಾದ ಒಂದು ಶ್ರೇಣಿಕೃತ ಒಂದು ಜನ್ಮ ಆಧಾರಿತವಾದ ಶ್ರೇಣಿ ಬಂದಿದೆ. ಆದ್ರೆ ಆ ಒಂದು ವೈದಿಕ ಯುಗದ 1000 ವರ್ಷಗಳಲ್ಲಿ ಅಸ್ಪೃಶ್ಯತೆ ಅನ್ನೋದು ಯಾವಾಗ ಬುದ್ಧವಾದ ಬಂದು ಸಾಮಾನ್ಯಕ್ಕೂ ಬೌದ್ಧವಾದಕ್ಕೆ ಒಂದು ಸಂಘರ್ಷ ಆಗಿ ಒಂದೆಷ್ಟೋ 100 ವರ್ಷ ಆ ಒಂದು ಬುದ್ಧವಾದ ಹರಡಾದ್ಮೇಲೆ ಅದು ಒಂದು ಇಳಿಯಕ್ಕೆ ಶುರುವಾದ್ಮೇಲೆ 2,000 ವರ್ಷಗಳ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಬಿಟ್ಟಾಗ ಅವಾಗ ಅಸ್ಪೃಶ್ಯತೆ ಅನ್ನೋದು ಶುರುವಾಯಿತು. ಆ ಒಂದು ಬ್ರಾಹ್ಮಣ್ಯ ವಾಪಸ್ ಬಂದಾಗ, ಮನುಸ್ಮೃತಿ ಬಂದಾಗ, ಶಿಶುಮತಿ ಶೃಂಗ ಬಂದಾಗ, ಯಾವಾಗ ಬ್ರೋಕನ್ ಮ್ಯಾನ್ ಈಸಿ ಅಂತ ಹೇಳ್ತಾರೆ, ಆ ದೃಷ್ಟಿನಲ್ಲಿ ಯಾರು ಬೌದ್ಧ ಧರ್ಮ ಅನ್ನೋದನ್ನ ಅದಲ್ಲೇ ಇದ್ರು ಅವರು ಅದನ್ನ ಊರಿನ ಆಚೆ ಹಾಕಿ ಅವರನ್ನ ಹೆಚ್ಚಾಗಿ ಅಸ್ಪೃಶ್ಯರಾಗ್ತಾರೆ. ಅಲ್ಲಿಂದ 2,000 ವರ್ಷದ ಹಿನ್ನೆಲೆ ಈಗ ಅಸ್ಪೃಶ್ಯತೆ ಅಂತ. ನಮ್ಮ ಈ 20ನೇ ಶತಮಾನದ ಮಾದರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್, ತಂದೆ ಪೆರಿಯಾರ್ ಅವ್ರ ಜೀವನದಲ್ಲಿ ಏನ್ ತೋರಿಸ್ತಾರೆ ಅಂದ್ರೆ ಅಸ್ಪೃಶ್ಯತೆ ಮಾತ್ರ ಅಲ್ಲ ನಾವು ಕಿತ್ತಾಕ್ಬೇಕಾಗಿತ್ತು, ಈ ಜಾತಿ ವ್ಯವಸ್ಥೆ ನಾವು ಕಿತ್ತಾಕ್ಬೇಕು. ಯಾಕಂದ್ರೆ ಬಾಬಾ ಸಾಹೇಬ್ 1933 ಸಾವರ್ಕರ್ ಅವರು ರತ್ನಗಿರಿ ಫೋರ್ಟ್ ಬಂದು ಉದ್ಘಾಟನೆ ಮಾಡ್ಬೇಕು ಅಂತ ಹೇಳಿದಾಗ ಬಾಬಾ ಸಾಹೇಬ್ ಒಂದು ಕಾಗದ ಬರೀತಾರೆ. ಏನ್ ಕಾಗದ ಬರೀತಾರೆ ಅಂದ್ರೆ, ಹೌದು ನೀವು ಅಸ್ಪೃಶ್ಯತೆ ತೆಗೆದಾಕ ಪ್ರಯತ್ನ ಮಾಡ್ತಾ ಇದ್ದೀರಾ, ಆದ್ರೆ ಸಾಲದು, ನಾವ್ ಇಡೀ ಜಾತಿ ವ್ಯವಸ್ಥೆ ಕಿತ್ತಾಕ್ಬೇಕು, ಇಲ್ಲ ಅಂದ್ರೆ ಒಂದು ಉತ್ತಮ ಸಮಾಜ ಸಾಧ್ಯ ಇಲ್ಲ. ಹಾಗೆ ತಂದೆ ಪೆರಿಯಾರ್ ಅವರು 1957 ಕೆಲವು ಪುಟಗಳು ಸಂವಿಧಾನದ ಹೊಸ ಸಂವಿಧಾನ ಸುಡ್ತಾರೆ. ಯಾಕೆ ಸುಡ್ತಾರೆ ಅಂದ್ರೆ ಕೇವಲ ಅಸ್ಪೃಶ್ಯತೆ ಮಾತ್ರ ಅದರಲ್ಲಿ ಬ್ಯಾನ್ ಇರುತ್ತೆ, ನಿಷೇಧ ಇರುತ್ತೆ, ನಾವ್ ಇಡೀ ಜಾತಿ ವ್ಯವಸ್ಥೆ ನಿಷೇಧ ಮಾಡಬೇಕು ಅನ್ನೋ ರೀತಿಯಲ್ಲಿ. ಆ ಕಾರಣಕ್ಕೆ ಇವತ್ತು ಆರ್ಟಿಕಲ್ 17 ಅನ್ನೋದು ಬರೀ ಅನ್ಟಚಬಿಲಿಟಿ ಮಾತ್ರ ಬ್ಯಾನ್ ಆಗಿದೆ, ಹೊರತು ಜಾತಿ ವ್ಯವಸ್ಥೆ ಬ್ಯಾನ್ ಆಗಿಲ್ಲ. ಸೊ ನಮಗೆ ಬಹಳ ಮುಖ್ಯವಾಗಿ ಅನೇಕರು ಹೇಳಿದರೆ ಇವತ್ತಿನ ದಿನ ನಮ್ಗೆ ಹೇಗೆ ಈ ವ್ಯವಸ್ಥೆ, ಈ ಯಥಾಸ್ಥಿತಿ ವ್ಯವಸ್ಥೆ ಅನ್ನೋದು ಇವತ್ತಿಗೂ ಈ ಒಂದು ಜಾತಿ ವ್ಯವಸ್ಥೆ, ಈ ಒಂದು ತಾರತಮ್ಯದ ವ್ಯವಸ್ಥೆ, ಈ ಒಂದು ಶ್ರೇಣಿಕದ ಅಸಮಾನತೆ, ಕೆಲವು ಸಮುದಾಯಗಳು ಹುಟ್ಟಿದ ತಕ್ಷಣ ಎಲ್ಲ ರೀತಿ ಸವಲತ್ತು, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಭೂಮಿ, ರಾಜಕೀಯ ಎಲ್ಲ ರೀತಿ ಸವಲತ್ತು. ಕೆಲವು ಸಮುದಾಯಗಳು ಹುಟ್ಟಿದ ತಕ್ಷಣ ಎಲ್ಲಾ ರೀತಿಯ ಅನ್ಯಾಯ, ಎಲ್ಲಾ ರೀತಿ ವಂಚನೆ, ಎಲ್ಲಾ ರೀತಿ ತಾರತಮ್ಯ. ಇದನ್ನ ನಾವು ಸರಿಪಡಿಸ್ಬೇಕು ಅಂದ್ರೆ 2 ರೀತಿ ಸರಿಪಡಿಸ್ಬೇಕು. ಒಂದು, ವೈಯಕ್ತಿಕವಾಗಿ ನಮ್ಮ ರೀತಿಯಿಂದ ನಾವ್ ಹೇಗೆ ಸೇವೆ ಮುಖಾಂತರ, ನಾವ್ ಹೇಗೆ ಜಾಗೃತಿ ಮುಖಾಂತರ, ನಾವ್ ಹೇಗೆ ನಮ್ಮ ಕೆಲಸಗಳ ಮುಖಾಂತರ ಜನರಿಗೆ ಒಂದು ಅರಿವು ಮೂಡಿಸಿ, ಏನಿದು ಅರಿವು ಭಾರತ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ, ಈ ತರ ಕೆಲಸಗಳಿಂದ ನಾವು ಜಾಗೃತಿ ಮೂಡಿಸೋದು ಬಹಳ ಮುಖ್ಯ. ಆದ್ರೆ ಬಹಳ ಮುಖ್ಯವಾಗಿ ನಾವು ವ್ಯಕ್ತಿಗಳನ್ನು ಬದಲಾಯಿಸೋದಕ್ಕಿಂತ ಅದ್ರ ಜೊತೆ ವ್ಯವಸ್ಥೆನ ಬದಲಾಯಿಸಬೇಕು, ಪರಿವರ್ತನೆ ತರಬೇಕು. ಅದು ನಮ್ಮ ಮಾದರಿಗಳು ಬಾಬಾ ಸಾಹೇಬ್ ತಂದೆ ಪೆರಿಯಾರ್ ತೋರಿಸಿದ್ದಾರೆ. ಆ ವ್ಯವಸ್ಥೆಯನ್ನ ನಾವು ಒಂದು ರೀತಿ ಒಂದು ಪರಿವರ್ತನೆ ಮಾಡಬೇಕು ಅಂದ್ರೆ ಉತ್ತಮ ಸಮಾಜ ಯಾವುದು,
ಉತ್ತಮ ಸಮಾಜ ಯಾವ ದಿಕ್ಕಿನಲ್ಲಿ ಹೋಗ್ಬೇಕು? ಸಂವಿಧಾನ ಏನ್ ಹೇಳುತ್ತೆ? ಸಂವಿಧಾನ ಹೇಳೋದು ಬರೀ ಒಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟೋದಲ್ಲ. ಚಂದ್ರಾಯನ್ ಮಂಗಳಾಯನ್ ಹೋಗಿದ ತಕ್ಷಣ ಉತ್ತಮ ಸಮಾಜ ಆಗಲ್ಲ. ನಾವು ರೋಡ್ ಕಟ್ಟಿದ ತಕ್ಷಣ, ನಮ್ಗೆ ಹೈವೇ ಫ್ಲೈಓವರ್ ಕಟ್ಟಿದ ತಕ್ಷಣ ಉತ್ತಮ ಸಮಾಜ ಆಗಲ್ಲ. ಒಂದು ನಾವು ಈಗ ಕನ್ನಡ ರಾಜ್ಯೋತ್ಸವ ತಿಂಗಳು ನಾವು ಜ್ಞಾನಪೀಠ ಪ್ರಶಸ್ತಿ ಅಂತ ಹೇಳ್ತೀವಿ. ಪ್ರಶಸ್ತಿಗಳು ರಾಜ್ಯ ಬಂದ ತಕ್ಷಣ ಉತ್ತಮ ಸಮಾಜ ಆಗಲ್ಲ. ನಾವು ಉತ್ತಮ ಸಮಾಜ ಯಾವಾಗ ಆಗುತ್ತೆ ಅಂದ್ರೆ ಒಂದು ಸಮಾಜ ನಿರ್ಮಾಣ, ಒಂದು ಸಮಾನತೆ, ನ್ಯಾಯ, ವೈಜ್ಞಾನಿಕತೆಯ ಸಮಾಜ ನಿರ್ಮಾಣ ಮಾಡಿದಾಗ. ಸೊ ಆ ಸಮಾನತೆ ಅಂದ್ರೆ ಏನು? ಅದು ನಮ್ಮ ಸಂವಿಧಾನ ಪೀಠಿಕೆಯಲ್ಲಿದೆ. ಅಂದ್ರೆ ನಾವೆಲ್ಲ ನಮ್ಮ ಜಾತಿಗಳಿಗೆ, ಲಿಂಗಗಳಿಗೆ, ಊರುಗಳಿಗೆ, ಧರ್ಮಗಳು ಹುಟ್ಟಿದೀವಿ. ಅದ್ಯಾವ್ದು ನಮ್ಮ ಆಯ್ಕೆ ಅಲ್ಲ, ಅದೆಲ್ಲ ಬೈ ಚಾನ್ಸ್. ಆದ್ರೆ ನಾವು ಹುಟ್ಟಿದ ಮೇಲೆ ಏನ್ ಮಾಡ್ತೀವಿ? ಅದು ನಮ್ಮ ತನ. ಅದು ಹುಟ್ಟಿದ ಮೇಲೆ ಅದು ಒಂದು ಸಮಾಜಕ್ಕೋಸ್ಕರ ಸಮಾನತಾವಾದಿಗಳಾಗಿ ನಾವು ಕೆಲಸ ಮಾಡೋದು ಬಹಳ ಮುಖ್ಯ. ಮತ್ತೆ ನ್ಯಾಯ, ಸಂವಿಧಾನ ಪೀಠಿಕೆನಲ್ಲೂ ನ್ಯಾಯ ಅನ್ನೋದಿದೆ. ನ್ಯಾಯ ಅನ್ನೋದೇನು? ಪ್ರತಿಯೊಬ್ರು ನ್ಯಾಯ ಬೇಕು ಅಂತ ಹೇಳ್ತೀವಿ. ಬಲಪಂಥೀಯರು ನ್ಯಾಯ ಅಂತಾರೆ, ಎಡಪಂಥೀಯರು ನ್ಯಾಯ ಅಂತಾರೆ. ನಮ್ಮ ಸತ್ಯಪಂಥೀಯ ನ್ಯಾಯ ಏನು ಅಂದ್ರೆ ಇತಿಹಾಸದ ತಪ್ಪುಗಳನ್ನ ಸರಿಪಡಿಸೋದು. ಸೊ ಆ ಇತಿಹಾಸ ಅನ್ನೋದು ಎಲ್ಲಾ ರೀತಿ 10,000 ವರ್ಷದಿಂದ ಪುರುಷ ಪ್ರಧಾನ ವ್ಯವಸ್ಥೆ, 3,000 ವರ್ಷದಿಂದ ಮತ್ತೆ 2,000 ವರ್ಷದ ಅಸ್ಪೃಶ್ಯತೆ ಮತ್ತೆ ಬ್ರಾಹ್ಮಣ್ಯದ ವ್ಯವಸ್ಥೆ, 300 ವರ್ಷದಿಂದ ಬಂಡವಾಳಶಾಹಿ ವ್ಯವಸ್ಥೆ, ಇದೆಲ್ಲ ಕೂಡ ಭಾಷೆಯ ತಾರತಮ್ಯ, ಬೇರೆ ಬೇರೆ ರೀತಿ ಎಲ್ಲಾ ರೀತಿ ಹೆಣ್ಕೊಂಡ್ಬಿಟ್ಟಿದೆ. ಅದನ್ನೆಲ್ಲ ಕಿತ್ತಾಕೋದು ನಮ್ ಗುರಿ ಆಗಬೇಕು. ಸೊ ಆ ಒಂದು ಯಾರಿಗೆ ಜಾಸ್ತಿ ಪಡೆದಿದ್ರು ನನ್ನಂತವನು ಜಾಸ್ತಿ ವಾಪಸ್ ಕೊಡ್ಬೇಕು, ಯಾರು ಜಾಸ್ತಿ ವಂಚಿತರು ಜಾಸ್ತಿ ಪಡಿಬೇಕು. ಅದೇ ನ್ಯಾಯದ ಪರಿಕಲ್ಪನೆ. ಮತ್ತೆ ಅದನ್ನ ಮಾಡ್ಬೇಕು ಅಂದ್ರೆ ವೈಜ್ಞಾನಿಕ ಮನೋಭಾವ ನಮ್ಗೆ ಬಹಳ ಮುಖ್ಯ ಆಗುತ್ತೆ. ಆರ್ಟಿಕಲ್ 51 ಹೇಳುತ್ತೆ ವೈಜ್ಞಾನಿಕವಾಗಿ ಯೋಚನೆ ಮಾಡ್ಬೇಕು. ನಮ್ಗೆ ಈ ಮೌಲ್ಯ ಮ್ಯಾಜಿಕ್ ಪ್ರಯೋಜನ ಇಲ್ಲ. ದೇಶ ನಿರ್ಮಾಣ ಮಾಡಕ್ಕಾಗಲ್ಲ, ಉತ್ತಮ ದೇಶ ಕಟ್ಟಕ್ಕಾಗಲ್ಲ. ನಾವು ನಿಮ್ ಮನೆ ನೀವು ಯಾವ ಧರ್ಮ ಬೇಕಾದ್ರೂ ಪಾಲನೆ ಮಾಡಿ, ಆರ್ಟಿಕಲ್ 25 ಹೇಳುತ್ತೆ. ಆದ್ರೆ ದೇಶ ಕಟ್ಟಬೇಕು, ಸಮಾಜ ಕಟ್ಟಬೇಕು, ಒಂದು ಉತ್ತಮ ಕರ್ನಾಟಕ ಕಟ್ಟಬೇಕು ಅಂದ್ರೆ ವೈಜ್ಞಾನಿಕ ಮನೋಭಾವ ನಮ್ಗೆ ಬೇಕಾಗುತ್ತೆ. ವೈಜ್ಞಾನಿಕ ಅಂಕಿ ಅಂಶಗಳು, ದಾಖಲೆಗಳು, ಪುರಾವೆಗಳ ಮುಖಾಂತರ ನಮ್ಮ ರಾಜ್ಯನ, ನಮ್ಮ ಜಿಲ್ಲೆ ಕೋಲಾರ ಜಿಲ್ಲೆನ, ನಮ್ಮ ದೇಶನ ಕಟ್ಟೋದು ಬಹಳ ಮುಖ್ಯ. ಮತ್ತೆ ನಮಗೆ ನಿಜವಾಗ್ಲೂ ಉತ್ತಮವಾದ ಲಾಂಗ್ ಟರ್ಮ್ ರೀತಿ ಪರಿವರ್ತನೆ ಬೇಕು ಅಂದ್ರೆ ನಾವು ಕಾನೂನು ರೂಪಿಸೋರಾಗ್ಬೇಕು, ನೀತಿ ಯೋಜನೆ ತರೋರಾಗ್ಬೇಕು. ನಾವು ಅಂದ್ರೆ ಯಾರು? ನಾವು ಅಂದ್ರೆ ಒಂದ್ ಜಾತಿಯವರಲ್ಲ. ನಾವು ಅಂದ್ರೆ ಬರೀ SC/ST ಅಲ್ಲ. ನಾವು SC/ST OBC ಮೈನಾರಿಟಿ ಅಲ್ಲ. ನಾವು ಅಂದ್ರೆ ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಅಳವಡಿಸ್ಕೊಂಡಿರೋ ಮನುಷ್ಯರು. ನಾವು ಅಂದ್ರೆ ಒಂದು ಸಿದ್ಧಾಂತದಲ್ಲಿ ನಾವು ಫೈಟ್ ಮಾಡ್ಬೇಕು. ಆ ಸಿದ್ಧಾಂತದಲ್ಲಿ ಫೈಟ್ ಮಾಡಿದ್ರೆ ಮಾತ್ರ ನಾವು ಉತ್ತಮವಾದ ಕರ್ನಾಟಕ ಕಟ್ಬೋದು. ಅದು ನಮ್ಗೆ ಅವಾಗ್ಲೇ ನಾವು ನಿಜವಾಗ್ಲು ಅಂಬೇಡ್ಕರ್, ಪೆರಿಯಾರ್, ಕುವೆಂಪುವಿನ ಒಂದು ಸಮಾಜ ನಿರ್ಮಾಣ ಮಾಡ್ಬೋದು. ನಾನು ಕೂಡ ಇವಾಗಲೇ 168 ಮತಕ್ಷೇತ್ರದಲ್ಲಿ ಸಮಾನತೆ ಸಭೆಗಳು ಮಾಡಿದ್ವಿ. ಅಲ್ಲೋಗಿ ಏನ್ ಮಾಡ್ತಾ ಇದ್ವಿ ಅಂದ್ರೆ ಎಲ್ಲಾ ಚಳವಳಿಗಾರರು, ದಲಿತ ಬಹುಜನ, ರೈತ ಕಾರ್ಮಿಕ, ಪ್ರಾದೇಶಿಕ, ಮಹಿಳಾ ಸಂಘಟನೆಗಳು, ಪರಿಸರವಾದಿಗಳು, ಭ್ರಷ್ಟಾಚಾರ ವಿರೋಧಿಗಳು, ಯುವಕರ ವಿದ್ಯಾರ್ಥಿ ಸಂಘಟನೆಗಳು, ಯಾರ್ಯಾರು ವೈಜ್ಞಾನಿಕ ಉತ್ತಮ ಸಮಾಜಕ್ಕೆ ಶ್ರಮಿಸಿದ್ರು ಅವರೆಲ್ಲರ ಜೊತೆ ಸೇರಿ ನಮ್ಮ ಭಾಗಗಳ ಏಳಿಗೆಗೆ ಹೆಂಗ್ ಕೆಲಸ ಮಾಡ್ಬೋದು ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಒಟ್ಟುಗೂಡಿಸುವಿಕೆ ಮುಖಾಂತರ ನಾವು ಕೆಲಸ ಮಾಡ್ತಾ ಇದೀವಿ. ಈ ತಿಂಗಳು ಡಿಸೆಂಬರ್ ತಿಂಗಳು ಶಿವಪ್ಪ ಅವರೇ, ನಾವು ಇದೇ ಒಂದು ಕೋಲಾರ ಜಿಲ್ಲೆಯಲ್ಲೂ ಕೂಡ ಸಭೆಗಳು ಮಾಡ್ತೀವಿ. ನೀವು ನಿಮ್ ಗೈಡೆನ್ಸ್, ನಿಮ್ ಇನ್ವಾಲ್ವ್ಮೆಂಟ್ ಎಲ್ಲ ರೀತಿ ನಾವೆಲ್ಲರೂ ಹಿರಿಯರೇ, ನಾವು ಜೊತೆಗೆ ಸೇರಿ ಈ ಒಂದು ಕರ್ನಾಟಕಕ್ಕೆ ನಾವೊಂದು ಸಮಾಜದ ಒಂದು ರೀತಿಯ ರಾಜಕೀಯ ಶಕ್ತಿನೂ ಬೇಕಾಗತ್ತೆ, ಪರಿವರ್ತನೆ ಬೇಕಾಗಿದೆ. ಏನ್ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್? ಬಾಬಾ ಸಾಹೇಬ್ ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ ಅಂತ ಹೇಳ್ತಾರೆ. ಸೊ ಆ ದಿಕ್ಕಿನಲ್ಲಿ ನಾವು ರೀತಿ ಚರ್ಚೆಗಳಾಗ್ಬೇಕು, ಆ ರೀತಿ ಜಾಗೃತಿ ಆಗ್ಬೇಕು, ಆ ರೀತಿ ಕೆಲಸಗಳಾಗೋದು ಬಹಳ ಮುಖ್ಯ ಅಂತ ಹೇಳ್ತಾ ಇದ್ದೀನಿ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಾಮಾಣಿಕ ಪ್ರಯತ್ನದಿಂದ ಒಂದು ಸಮಾಜ ಮಾಡೋಣ. ನನಗೊಂದು ವಚನ ಹೇಳಿ ನಾನು ಮಾತನಾಡ್ತೀನಿ. ಇವತ್ತು ಅನೇಕ ಮಾತಾಗಿದೆ, ತಡ ಆಗಿದೆ, ಬಟ್ ಬಹಳ ಉತ್ತಮ ವಿಚಾರಗಳು ನಮಗೆ ನಾವೆಲ್ಲರೂ ತಿಳ್ಕೊಂಡಿದೀವಿ. ಬಸವಣ್ಣವ್ರು ಒಂದು ವಚನ ಹೇಳ್ತಾರೆ, 100 ಓದಿ 100 ಕೇಳಿ ಏನು ಫಲ, ಆಸೆ ಬಿಡುದು ರೋಷ ಪರಿಯದು, ಮಜ್ಜನೆ ಕಿರಿದು ಫಲವೇನು, ಮಾತಿನಂತೆ ಮನವಿಲ್ಲದ ಜಾತಿ ಗಬ್ಬರ ನೋಡಿ ನಗುವ ಕೂಡಲ. ಇವತ್ತು ನಾವು ಉತ್ತಮ ಸಮಾಜ ಕಟ್ಟಬೇಕು ಅಂದ್ರೆ ನಮ್ಗೆ ಯಾವ ಒಂದು ಜಾತಿಯವರ ಶತ್ರು ಅಲ್ಲ, ಯಾವ ಒಂದು ಧರ್ಮದವರ ಶತ್ರು ಅಲ್ಲ, ಯಾವ ಒಂದು ಭಾಷಿಕ ಶತ್ರು ಅಲ್ಲ. ಇಡೀ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ ನಮ್ ಶತ್ರು. ಆ ವ್ಯವಸ್ಥೆ ವಿರುದ್ಧ ನಾವೆಲ್ಲರೂ ಸೇರಿ ಹೋರಾಟ ಮಾಡೋದು ಬಹಳ ಮುಖ್ಯ ಆಗುತ್ತೆ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನನ್ ಮತ್ತೆ ಶಿವಪ್ಪ ಅವರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳಿ, ಜೈ ಕರ್ನಾಟಕ, ಜೈ ಭೀಮ್.